ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, CM ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣದ ವಿಚಾರ ಏನಾಯಿತು, ಆ ಒಂದು ವಿಚಾರ ಕೋರ್ಟ್ನಲ್ಲಿ ಎಲ್ಲಿಗೆ ಬಂದು ನಿಂತಿತು ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇದೆ. ಅದರ ಜೊತೆಗೆ ಮೂಡಾ ಪ್ರಕರಣದ ತೀರ್ಪು ಯಾವಾಗ ಹೊರಬೀಳುತ್ತೆ ಅನ್ನುವಂತಹ ಕಾತುರತೆಯೂ ಕೂಡ ಕರ್ನಾಟಕದ ಜನತೆಗೆ ಇದೆ. ಕಾರಣ ಇಷ್ಟೇ ಗೆಳೆಯರೆ, ಆ ಒಂದು ಪ್ರಕರಣದ ತೀರ್ಪು ಹೊರಗಡೆ ಬಿದ್ದ ನಂತರ ಸಿದ್ದರಾಮಯ್ಯ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದೆಲ್ಲದರ ನಡುವೆ ಇವತ್ತು ಅಚ್ಚರಿಯ ಬೆಳವಣಿಗೆ ಒಂದು ನಡೆದಿದೆ. ಏನು ಆ ಅಚ್ಚರಿಯ ಬೆಳವಣಿಗೆ ಅಂದರೆ, ಮೂಡಾ ಪ್ರಕರಣದ CM ವಿರುದ್ಧದ ಮೂಡಾ ಪ್ರಕರಣದ ತೀರ್ಪಿಗೆ ಈಗ ಮುಹೂರ್ತವು ಕೂಡ ಫಿಕ್ಸ್ ಆಗಿದೆ. ಯಾವಾಗ ಮುಹೂರ್ತ ಫಿಕ್ಸ್ ಆಯಿತೋ ಆಗ AICC ಮತ್ತು ಹೈಕಮಾಂಡ್ನಿಂದ CM ಸಿದ್ದರಾಮಯ್ಯ ಅವರಿಗೆ ಖಡಕ್ ಆಗಿರುವಂತಹ ಸಂದೇಶವೊಂದು ಕೂಡ ಬಂದಿದೆ. ಆ ಒಂದು ಸಂದೇಶದಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಗೆಳೆಯರೆ, ಸಿದ್ದರಾಮಯ್ಯ ಅವರಿಗೆ AICC ಮತ್ತು ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿರುವಂತಹ ಆ ಖಡಕ್ ಆಗಿರುವಂತಹ ಸಂದೇಶ ಏನು, ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಈ ಮೂಡಾ ಪ್ರಕರಣದ ಅಂತಿಮ ತೀರ್ಪು ಯಾವಾಗ ಹೊರಬೀಳುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, CM ಸಿದ್ದರಾಮಯ್ಯ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದು ಮೂಡಾ ಹಗರಣ. ಮೂಡಾ ಹಗರಣದಿಂದಾಗಿ ತಮ್ಮ ಕುರ್ಚಿಯನ್ನೇ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ CM ಸಿದ್ದರಾಮಯ್ಯ ಅವರಿದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತು. ಮೂಡಾ ಹಗರಣದವಾಗಿ ಕೋರ್ಟ್ನಲ್ಲಿ ಒಂದು ದೊಡ್ಡದಾಗಿರುವಂತಹ ಮತ್ತು ಸುದೀರ್ಘವಾಗಿರುವಂತಹ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು. ಆರಂಭದಲ್ಲಿ CM ಸಿದ್ದರಾಮಯ್ಯ ಪರವಾಗಿರುವಂತಹ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡುವಾಗ CM ಸಿದ್ದರಾಮಯ್ಯ ಅವರ ಕೈ ಕೂಡ ಮೇಲಾಗತ್ತೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ಇತ್ತು. ಯಾಕೆಂದರೆ ರಾಜ್ಯಪಾಲರ ನಡೆಗೆ ಇರುವುದಾಗಿರುವಂತಹ ಸೆಕ್ಷನ್ಗಳು ಮತ್ತು ರಾಜ್ಯಪಾಲರ ನಡೆಯೇ ತಪ್ಪು ಅನ್ನುವಂತಹ ವಿಚಾರವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಜಡ್ಜ್ ಆಗಿರುವಂತಹ ನಾಗಪ್ರಸನ್ನ ಅವರಿಗೆ ಕನ್ವೆ ಮಾಡಿಕೊಟ್ರು. ಆಗ ಎಲ್ಲರೂ ಕೂಡ ಅಂದುಕೊಂಡಿದ್ರು, ಈಗ ಸಡನ್ನಾಗಿ ತೀರ್ಪು ಬಂದುಬಿಡುತ್ತೆ, ಸಿದ್ದರಾಮಯ್ಯ ಅವರು ಇದರಿಂದ ಕ್ಲೀನ್ ಚೀಟ್ ಪಡೆದುಕೊಂಡು ಬಿಡ್ತಾರೆ ಅನ್ನುವಂತಹ ಎಲ್ಲ ವಿಚಾರಗಳು ಆಗ ಗೊತ್ತಾಗುತ್ತಾ ಹೋಯಿತು. ಆದರೆ ಗೆಳೆಯರೆ, ಆ ನಂತರ ಯಾವಾಗ ಪ್ರತಿವಾದ ಆರಂಭ ಆಯಿತೋ ಆಗ ಸಿದ್ದರಾಮಯ್ಯ ಅವರ ಮೇಲೆ ಈ ಒಂದು ಪ್ರಕರಣದ ಗಂಭೀರತೆ ಏನಿರೋದು ಅನ್ನೋದು ಕೂಡ ಗೊತ್ತಾಯಿತು. ಯಾವಾಗ ರಂಗನಾಥ್ ಅನ್ನುವಂತಹ ವಕೀಲರು ವಾದವನ್ನು ಮಾಡಿದ್ರು ಆಗ ಕೇಸ್ನ ಟ್ರ್ಯಾಕ್ ಆಗುತ್ತಾ ಹೋಯಿತು. ಆನಂತರ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ವಾದವನ್ನು ಮಾಡಿದ್ರು. ಲಕ್ಷ್ಮೀ ಅಯ್ಯಂಗಾರ್ ಅವರ ವಾದವನ್ನು ಕೂಡ ಆಲಿಸಿದ್ರು. ಆ ನಂತರ ಅಡ್ವೊಕೇಟ್ ಜನರಲ್, ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಶಶಿಕಿರಣ್ ಶೆಟ್ಟಿ ಅವರು ಕೂಡ ವಾದವನ್ನು ಮಾಡಿದ್ರು. ಅಂತಿಮವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಪ್ರತಿವಾದವನ್ನು ಮಾಡಿ, ಯಾರ್ಯಾರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಾದವನ್ನು ಮಾಡಿದ್ರಲ್ಲ ಅದಕ್ಕೆ ಸರಿಯಾಗಿರುವಂತಹ ಲಾ ಪಾಯಿಂಟ್ಗಳನ್ನು ಹಾಕ್ತಾ ತಮ್ಮ ಪ್ರತಿವಾದವನ್ನು ಮಾಡಿ ಕೊನೆಯದಾಗಿ ತಮ್ಮ ವಾದವನ್ನು ಮಂಡಿಸಿಯೂ ಕೂಡ ಆಯಿತು. ಇದೆಲ್ಲವನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಈಗ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಆ ಒಂದು ಆವತ್ತಿನ ಕೋರ್ಟ್ ಹಾಲ್ನಲ್ಲಿ ನೇರವಾಗಿಯೇ ನಾಗಪ್ರಸನ್ನ ಅವರು ಹೇಳ್ತಾರೆ ಏನು ಅಂದರೆ, ಇದುವರೆಗೂ ಕೂಡ 2,500 ಪುಟಗಳಷ್ಟು ದಾಖಲೆಗಳು ಮತ್ತು ಜಡ್ಜ್ಮೆಂಟ್ ಕಾಪಿಗಳು ಈಗ ಅವರಿಗೆ ಸಲ್ಲಿಕೆಯಾಗಿದೆ. ಅದೆಲ್ಲವನ್ನು ಅವರು ಒಂದು ಬಾರಿ ಪರಿಶೀಲನೆಯನ್ನು ಮಾಡಬೇಕು. ಸೊ ಪರಿಶೀಲನೆ ಮಾಡೋದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. 2,500 ಪುಟಗಳಷ್ಟು ಆ ಒಂದು ದಾಖಲೆಗಳ ಆ ದೊಡ್ಡದಾಗಿರುವಂತಹ ಫೈಲ್ನಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದರೆ, ಒಂದು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿರುವಂತಹ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಇವೆ. ಅಲ್ಲಿ ಕೆಸರೆ ಅನ್ನುವಂತಹ ಗ್ರಾಮದಲ್ಲಿ ಮೊದಲನೇ ಡಿನೋಟಿಫೈ ಆಗಿತ್ತು ಅನ್ನೋದರ ದಾಖಲೆಯೂ ಕೂಡ ಇದೆ. 1935ರಿಂದ ಆ ಒಂದು ಜಮೀನಿನಲ್ಲಿ ಏನೆಲ್ಲ ಆಯಿತು, ಅದು ಯಾರ್ಯಾರಿಗೆ ಮೊದಲು ಹೋಯಿತು, ಮೂಲ ಎಲ್ಲಿಂದ ಬಂತು ಅನ್ನೋದರ ದಾಖಲೆಯೂ ಕೂಡ ಇದೆ. ಅದರ ಜೊತೆಗೆ ಒಂದಷ್ಟು ಜಡ್ಜ್ಮೆಂಟ್ ಕಾಪಿಗಳು ಕೂಡ ಇವೆ. ಅಂದರೆ ಬೇರೆ ಬೇರೆ ಹೈಕೋರ್ಟ್ನಲ್ಲಿ ಇದೇ ಸಂದರ್ಭದಲ್ಲಿ ರಾಜ್ಯಪಾಲರು ಬೇರೆ ಬೇರೆ ಜನಪ್ರತಿನಿಧಿಗಳಿಗೆ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಪ್ರಕರಣಗಳ ಒಂದಷ್ಟು ಜಡ್ಜ್ಮೆಂಟ್ ಕಾಪಿ, ಅದೆಲ್ಲವನ್ನು ಕೂಡ ಈಗ ಜಡ್ಜ್ ಟೇಬಲ್ ಮುಂದೆ ಇದೆ. ಸೊ ಅವೆಲ್ಲವನ್ನು ಈಗ ಜಡ್ಜ್ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಹಾಗಾಗಿ ಸಮಯಾವಕಾಶವನ್ನು ಕೇಳಿದ್ದಾರೆ. ಹಾಗಾದರೆ ಯಾವಾಗ ತೀರ್ಪು ಹೊರಗಡೆ ಬರೋದು
ಆಗ್ಬೋದು ಅನ್ನೋದು ಈಗ ಬಹುಮುಖ್ಯವಾಗಿರುವಂತಹ ಪ್ರಶ್ನೆ ಮತ್ತು ಬಹಳ ಕುತೂಹಲದಿಂದ ಕರ್ನಾಟಕ ಜನತೆ ಕಾಯ್ತಾ ಇದ್ದಾರೆ. ಗೆಳೆಯರೇ, ಈ ವಾರಾಂತ್ಯದ ಒಳಗಡೆ ತೀರ್ಪು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಇವೆ. ಯಾಕೆಂದರೆ ನಾಗಪ್ರಸನ್ನ ಅವರಿಗೆ ಈ ಕೇಸ್ ಬಗ್ಗೆ ಆಲ್ಮೋಸ್ಟ್ ಎಲ್ಲವೂ ಗೊತ್ತು. ಯಾಕಂದರೆ ನಾವು ಆ ಲೈವ್ ಪ್ರೊಸೀಡಿಂಗ್ಸನ್ನು ನೋಡ್ತಾ ಇರಬೇಕಾದ್ರೆ ಆ ಎಲ್ಲ ಜಡ್ಜ್ಮೆಂಟ್ಗಳ ಬಗ್ಗೆ ನಾಗಪ್ರಸನ್ನ ಅವರು ಈ ತರಹ ಆಗಿತ್ತು ಅಂತ ನೇರವಾಗಿ ಲಾಯರ್ಗಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇರೋದು ಅದೆಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ ಮತ್ತು ಅದನ್ನೆಲ್ಲ ನಾವು ಕೇಳಿದ್ದೀವಿ. ಸೊ ಹಾಗಾಗಿ ಈ ಒಂದು ಜಡ್ಜ್ಮೆಂಟ್ ಬಹಳಷ್ಟು ಎಳೆದುಕೊಂಡು ಹೋಗುವಂತಹ ಸಾಧ್ಯತೆಗಳಿಲ್ಲ. ಅದರ ಜೊತೆಗೆ ಗೆಳೆಯರೇ, ಈ ತಿಂಗಳ ಒಳಗಾಗಿ ಏನಾದರೂ ಈ ಕೇಸ್ನ ತೀರ್ಪು ಹೊರಗಡೆ ಬರದೇ ಹೋದರೆ ಮತ್ತೆ 1 ತಿಂಗಳು ಕಾಯಬೇಕಾಗತ್ತೆ. ಯಾಕೆಂದರೆ ಕೋರ್ಟ್ ವೆಕೇಷನ್ ಕೂಡ ಬರುತ್ತೆ. ಸೊ ಹಾಗಾಗಿ ನಾಗಪ್ರಸನ್ನ ಅವರು ಡಿಸೈಡ್ ಮಾಡಿರೋದೇನು ಅಂದರೆ ಅಂತಿಮವಾಗಿ ಈ ವಾರದ ಒಳಗಾಗಿ ಈ ಒಂದು ಕೇಸ್ನ ತೀರ್ಪನ್ನು ಕೊಟ್ಟು ಬಿಡಬೇಕು. ಅದರ ಜೊತೆಗೆ ಸ್ವಲ್ಪ ಏನಾದರೂ ಇನ್ನೂ ಪರಾಮರ್ಶೆಗಳು ಅಥವಾ ಇನ್ನೊಂದು ಸ್ವಲ್ಪ ವಿಮರ್ಶೆಗಳು ಮಾಡುವಂತಹದ್ದು, ಇನ್ನೊಂದು ಸ್ವಲ್ಪ ಪರಿಶೀಲನೆ ಮಾಡುವಂತಹದ್ದು ಏನಾದರೂ ಹೆಚ್ಚಿಗೆ ಇದ್ದರೆ ಸೊ ಮುಂದಿನ ವಾರದ ಒಳಗಾಗಿ ಈ ತೀರ್ಪನ್ನು ಕೊಟ್ಟು ಬಿಡಬೇಕು. ಸೊ ಅಂದರೆ ಕೋರ್ಟಿಗೆ 25ನೇ ತಾರೀಕಿನಿಂದ ರಜೆ ಇದೆ. ಸೊ 25ರ ಒಳಗಾಗಿ ಈ ಪ್ರಕರಣದ ತೀರ್ಪನ್ನು ಕೊಡಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ನಾಗಪ್ರಸನ್ನ ಅವರು ಇದ್ದಾರಂತೆ ಅನ್ನುವಂತಹ ಮಾಹಿತಿ ಈಗ ಮೂಲಗಳಿಂದ ಬರ್ತಾ ಇದೆ. ಯಾವ ಮೂಲಗಳಿಂದ ಬರ್ತಾ ಇದೆ ಈ ಮಾಹಿತಿ? ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಹೌದು ಗೆಳೆಯರೆ, ಈ ಒಂದು ವಿಚಾರ, ಈ ಮಾಹಿತಿ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿರೋದು ಏನು ಅಂದರೆ, ಯಾವಾಗ ತೀರ್ಪು ಬರುತ್ತೋ ತೀರ್ಪು ಬಂದ ಮರುದಿನವೇ ಎಲ್ಲರೂ ಕೂಡ ಶಾಸಕಾಂಗ ಸಭೆಗೆ ನೀವೆಲ್ಲರೂ ಹಾಜರಾಗಬೇಕು, ಎಲ್ಲ ಶಾಸಕರು ಹಾಜರಾಗಲೇಬೇಕು ಅನ್ನುವಂತಹ ಖಡಕ್ ಆಗಿರುವಂತಹ ಸಂದೇಶವನ್ನು ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮೆಸೇಜ್ ಬಂದಿದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ. ಏನು ಅಂದರೆ, ಕೋರ್ಟ್ ತೀರ್ಪು ಬಂದು ಮರುದಿನವೇ ಎಲ್ಲ ಶಾಸಕರು, ಯಾವ ಶಾಸಕರೂ ಕೂಡ ಮಿಸ್ ಆಗಬಾರ್ದು, ಎಲ್ಲರೂ ಕೂಡ ಶಾಸಕಾಂಗ ಸಭೆಗೆ ಹಾಜರಾಗಲೇಬೇಕು ಅನ್ನುವಂತಹ ಒಂದು ಮೆಸೇಜ್ ಬಂದಿದೆ. ಈ ಮೆಸೇಜ್ ಏನು ಹೇಳುತ್ತೆ ಅಂದರೆ ಗೆಳೆಯರೆ, ಕಾಂಗ್ರೆಸ್ ಹೈಕಮಾಂಡ್ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳೋಕೆ ಹೊರಟಿದೆ ಈ ಒಂದು ಮೆಸೇಜ್ನಿಂದ ಅಂದರೆ, ಅವರಿಗೂ ಕೂಡ ಎಲ್ಲೋ ಈ ಒಂದು ಕೇಸ್ ಸಿದ್ದರಾಮಯ್ಯ ಅವರ ವ್ಯತಿರಿಕ್ತವಾಗಿ ಏನಾದರೂ ಬರಬಹುದಾ ಅಂತ ಅನಿಸಿರಬಹುದು. ವೆಲ್ ಅಂಡ್ ಸೆಡ್, ಸಿದ್ದರಾಮಯ್ಯ ಪರವಾಗಿ ಬಂದರೆ ಯಾವ ಸಭೆಯೂ ಕೂಡ ಇರೋದಿಲ್ಲ, ಏನೂ ಕೂಡ ಇರೋದಿಲ್ಲ. ಸೊ ಎಲ್ಲವೂ ಕೂಡ ಶುಭಾಂತ್ಯವಾಗಿ ಹೋಗುತ್ತೆ. ಇನ್ ಕೇಸ್ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ಬಂದರೆ ಏನು ಮಾಡಬೇಕು ಅನ್ನೋದು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ. ಸೊ ಮತ್ತೊಬ್ಬ ಮುಖ್ಯಮಂತ್ರಿ ಯಾರು, ಏನು, ಎತ್ತ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡಿದೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತ್ಕೊಳ್ಬೇಕು. ಅದನ್ನು ಮತ್ತೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನು ಫೈಟ್ ಮಾಡಬೇಕು. ಸೊ ಹೀಗಾಗಿ ಎಲ್ಲ ಶಾಸಕರ ಬೆಂಬಲ ಬೇಕಾಗತ್ತೆ. ಹಾಗಾಗಿ ತೀರ್ಪು ಬಂದು ಮರುದಿನವೇ ಶಾಸಕಾಂಗ ಸಭೆಯನ್ನು ಇಟ್ಟಿರೋದು. ತೀರ್ಪು ಬಂದು ಒಂದು ವಾರ ಆದ ನಂತರ ತೀರ್ಪಿಗೆ ಆಲ್ರೆಡಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಬಂದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಮಹಾನ್ ಬೆಳವಣಿಗೆಗಳಾಗತ್ತೆ. ಸೊ ಅದಾದ ಬಳಿಕ ಯಾರಾದರೂ ಶಾಸಕರು ಮಿಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಹಿಂದೆ ಬಹಳ ವಿಚಾರದಲ್ಲಿ ಈ ತರಹ ಆಗಿದ್ದು ಇದೆ. ಹಾಗಾಗಿ ಈಗಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿರೋದು ನೋಡಿದ್ರೆ ಬಹುಶಃ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ತೀರ್ಪು ಬರೋದಿಲ್ಲ ಅಂತ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಗೆಳೆಯರೆ, ಏನಾಗುತ್ತೆ ಅನ್ನೋದು ತೀರ್ಪು ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಸಾಧ್ಯತೆ ಏನಿದೆ ಅಂದರೆ, ಜಸ್ಟಿಸ್ ನಾಗಪ್ರಸನ್ನ ಅವರು ಈ ಒಂದು ಕೇಸ್ನ ತೀರ್ಪನ್ನು ಮೇಲಿನ ಬೆಂಚ್ಗೆ ಕಳುಹಿಸಬಹುದು. ಈಗ ಮೇಲಿನ ಬೆಂಚ್ಗೆ ಅಲ್ಲಿ ವಿಚಾರಣೆಯಾಗಿ ಅಲ್ಲಿ ತೀರ್ಪಾಗಲಿ ಅಂತ ಕೂಡ ಕಳುಹಿಸ್ಬೋದು. ಈ ಸಾಧ್ಯತೆಯೂ ಕೂಡ ಇದೆ. ಸೊ ಒಟ್ಟಾರೆಯಾಗಿ ತೀರ್ಪಿನತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಅದರ ನಡುವೆ AICC ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಂದ ಸಿದ್ದರಾಮಯ್ಯ ಅವರಿಗೆ ಬಂದಿರುವಂತಹ ಈ ಖಡಕ್ ಸಂದೇಶ ಈಗ ಎಲ್ಲರಿಗೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.